ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಆರೋಪ ಮಾಡ್ತಾ ಇದ್ದಾರೆ. ಸಿಎಂ ಡಿಕೆ ಹೆಸರಿಗೆ ಮಸಿ ಬಳಿಯೋದಕ್ಕೆ ಕುಮಾರಸ್ವಾಮಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ HDK ವಿರುದ್ಧ ಕುಣಿಗಲ್ ರಂಗನಾಥ್ ಅವರು ಮಾತನಾಡಿದ್ರು. ಇದಕ್ಕೆಲ್ಲ ಅವರೇ ಕಾರಣ ಅಂತ ಈಗ ನೋಡಿದ್ರೆ ಬಾಲಕೃಷ್ಣ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಘಟನೆ ನಡೆಯೋದಕ್ಕೆ ಕುಮಾರಸ್ವಾಮಿ ಅವರ ಪಿತೂರಿ ಕುಮ್ಮಕ್ಕೆ ಕಾರಣ ಅನ್ನೋದು ಬಾಲಕೃಷ್ಣ ಅವರ ಆರೋಪ. ರೈತರು ಹೋಯ್ತಾರೆ ಅಲ್ಲಿ, ಅವಾಗ ಅವ್ರವ್ರಿಗೆ ಏನೋ ಹೆಚ್ಚು ಕಡಿಮೆ ಆದಾಗ ಯಾರು ಈ ಹಿಂದೆ ಕೃಪಾಪೋಷಿತ ನಾಟಕ ಅವ್ರ ಜವಾಬ್ದಾರಿ ಆಯ್ತಾರೆ. ಅದಕ್ಕೆ ಈಗ ನೆನ್ನೆ ಇನ್ಸಿಡೆಂಟ್ಗೆ ಸರ್ಕಾರವೇ ನೇರ ಹೊಣೆ ಅಂತ ಕುಮಾರಸ್ವಾಮಿ ಪಾಪ ಕುಮಾರಸ್ವಾಮಿ ಇದಕ್ಕೆ ನೇರ ಹೊಣೆ ಕುಮಾರಸ್ವಾಮಿನೇ. ಈ ಕುಮಾರಸ್ವಾಮಿ ಬಸ್ಗಳು ಮಾಡಿ ಅವ್ರವ್ರ ಕಾರ್ಯಕರ್ತರ ಪ್ರತಿಯೊಂದು ಕಡೆಯಿಂದನೂ 2 ಬಸ್ಸು ಡೈಲಿ ಹೋಗ್ಬೇಕು ಅಂತ ಹೇಳೋರಂತೆ. ಒಂದೊಂದು ತಾಲೂಕಿಂದ 2 ಬಸ್ ಇಲ್ಲಿ ಬರಬೇಕು, ಹಸಿರು ಶಾಲೆ ಹಾಕ್ಕೊಂಡು ರೈತರ ಪರ ಅಂತ ಮಾಡಬೇಕು. ಯಾವ ಪುಣ್ಯಾತ್ಮ ಇದನ್ನು ಮಾಡಬೇಕು ಅಂತ ಹೊರಟ್ರಲ್ಲ, ಆ ಪುಣ್ಯಾತ್ಮನೇ ಇಂಥ ನಿಲ್ವು ಅಂದರೆ ಕುಮಾರಸ್ವಾಮಿಗೆ ನನಗೆ ಗೊತ್ತಿದ್ದಂಗೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವ್ರು ಏನು ಕೆಲಸ ಕೊಟ್ಟಿಲ್ಲ ಅಂತ ಕಾಣಿಸ್ತಿದೆ ಇವ್ರಿಗೆ. ಅದೇನೋ ಬೃಹತ್ ಕೈಗಾರಿಕಾ ಮಂತ್ರಿ ಅವ್ರೇನು ಅಲ್ಲಿ ಕೆಲಸ ಕೈಗಾರಿಕೆಯಲ್ಲಿ ಮಾಡೋದು ಬಿಟ್ಬಿಟ್ಟು ಆಮೇಲೆ ಬೇಜಾನ್ ಸಮಸ್ಯೆಗಳು ಕರ್ನಾಟಕದ ಇದನ್ನು ಬಗೆಹರಿಸೋದು ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಬಂದು ಇಲ್ಲಿ ಕೂತ್ಕೊಂಡು ಬಿಡದಿನಲ್ಲಿ ಈ ರೈತರನ್ನೆಲ್ಲ ಎತ್ಕಟ್ಕೊಂಡು ಜನ ತೀರ್ಮಾನ ಮಾಡ್ತಾರೆ. ಬಿಡಿ ನೋಡೋಣ. ಅವರೇ ಮಾಡಿದ್ದು ಅಂತ ತಾವು ಹೇಳ್ತೀರಿ ಸರ್. ಇಷ್ಟು ಪ್ರತಿಷ್ಠೆ ಕುಮಾರಸ್ವಾಮಿ ಯಾಕೆ ತಗೊಂತೀರಿ ಸರ್? ಅದನ್ನು ನೀವು ಕುಮಾರಸ್ವಾಮಿ ಅವ್ರನ್ನ ಕೇಳಬೇಕು. ಈಗ ಯಾರು ಸೋಷಿಯಲ್ ಮೀಡಿಯಾಗೆ ಬಂದವರು 1 ಅವರ್ ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ, ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ ಅಂದರೆ ಎಚ್ಚರಿಕೆ ಕೊಡ್ತಾರೆ. ನಾನಿದ್ದೇನೆ, ನೀವು ಪೊಲೀಸ್ನವರೇ ಹುಷಾರ್, ನಾನೇ ಮುಂದಿನ ಮುಖ್ಯಮಂತ್ರಿ ಹುಷಾರ್ ಅಂತಾರೆ. ಪಾಪ ಅವ್ರು ಏನು ಎಲ್ಲ BJP ಅವ್ರು ಏನಾಗೋರೋ ಗೊತ್ತಿಲ್ಲ. ಕೇಂದ್ರದಲ್ಲಿ BJP ಅವರೆಲ್ಲ ಮುಗ್ದೋಗವ್ರಪ್ಪ, ನೀನೇ ಹೋಗು ಅಂತ ಏನೋ ಕಾಲ್ಗಿಲ್ ತೊಳೆದು ಕೈ ಇದನ್ನು ಕಟ್. ರಾಜಕೀಯವಾಗಿ ಇವಾಗ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇದೆ ಈ ಪ್ರಕರಣದಲ್ಲಿ.